ಜನರಿಗೆ ಮೋಸ ಮಾಡುವಂಥದ್ದು, ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾನೆ. ಧರ್ಮೇಂದ್ರ ಪ್ರಧಾನ್ ಅವರು ಲಕ್ಷಾಂತರ 25 ಲಕ್ಷ ಜನ ಮತ್ತು ಅವರ ಪರಿವಾರದವರಿಗೆ ಮೋಸ ಮಾಡಿದ್ದಾರೆ. ಸುಮಾರು 20-25 ಜನ ಯುವಕರು ಯಾರು ವೈದ್ಯರಾಗಬಹುದಾಗಿತ್ತು ಅಂತವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವ್ರು ನೈತಿಕ ಹೊಣೆ ಹೊತ್ತಬೇಕಾಗಿತ್ತಲ್ಲ. ಇಡೀ ದೇಶದ ಜನ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಈ ಒಂದು ನೀಟ್ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಯ್ತು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅವರೇ ಜವಾಬ್ದಾರು ಅನ್ನುವಂಥದ್ದು ಜವಾಬ್ದಾರಿ ಅವರೇ ತೆಗೆದುಕೊಂಡು ಮುಂಚಿತವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಇವತ್ತು ಯಾರು ಆರೋಪಿಗಳಿದ್ದಾರೆ ಅವರಿಂದ ಸಂಪೂರ್ಣವಾಗಿ ಹಣ ವಸೂಲಿ ಮಾಡಲಾಗಿದೆ. ಕಾನೂನು ಕ್ರಮ ನಡೀತಾ ಇದೆ. ಸ್ಟೇಟ್ SIT ಏನು ಈಗಾಗಲೇ ರಚನೆ ಆಗಿತ್ತು, ಅವರು ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಏಜೆನ್ಸಿಗಳು ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ಇಡೀ ಅದು ಸಾರ್ವಜನಿಕರಿಗೂ ಗೊತ್ತಿದೆ, ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಅದೆಲ್ಲವನ್ನು ತೆಗೆದುಕೊಂಡು ನೀವು ಕ್ರಮ ತೆಗೆದುಕೊಡ್ರಿ ಅಂತ ಹೇಳಿದ್ರೆ ಇದು ನ್ಯಾಯನಾ?